ಬೈ ಎಲೆಕ್ಷನ್ನ ದಂಗಲ್ ಮತ್ತು ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಇದೀಗ ಮತ್ತೆ ಡಿಕೆ ಬ್ರದರ್ಸ್ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಬ್ರದರ್ಸ್ ಪಟ್ಟು ಹಿಡಿಯುವಂತ ಸಲುವಾಗಿಯೇ ಸೈಲೆಂಟ್ ಆಗಿ ಪವರ್ ಗೇಮ್ ಆರಂಭ ಮಾಡಿದ್ರಾ ಅನ್ನುವಂತ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ ಡಿಕೆ ಸಹೋದರರು. ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿ ಎಐಸಿಸಿ ಅಧ್ಯಕ್ಷರ ನಿವಾಸ ಇರೋದು. ಅಲ್ಲಿ ಡಿಕೆ ಬ್ರದರ್ಸ್ ಮಾತುಕತೆ ನಡೆಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಚರ್ಚೆಯನ್ನು ನಡೆಸಲಾಗಿದ್ದು, ನಾಯಕತ್ವ ಬದಲಾವಣೆ ಕುರಿತು ಸ್ಪಷ್ಟ ನಿಲುವನ್ನು ತಿಳಿಸುವಂತೆ ಡಿಕೆ ಸಹೋದರರು ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಖರ್ಗೆಗೆ ಒತ್ತಡ ಹಾಕ್ತಿದ್ದಾರೆ ಡಿಕೆ ಬ್ರದರ್ಸ್ ಅಂತ ಗೊತ್ತಾಗ್ತಾ ಇದೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಜೊತೆಯಲ್ಲೇ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಡಿಕೆ ಬ್ರದರ್ಸ್ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವಂತ ಸಲುವಾಗಿ ಬಿಗಿ ಪಟ್ಟನ್ ಹಿಡಿಯುವಂತ ತಂತ್ರ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ನಾಯಕತ್ವ ಬದಲಾವಣೆ ಕುರಿತು ಸ್ಪಷ್ಟ ನಿಲುವನ್ನು ತಿಳಿಸಿ ಮುಂದಕ್ಕೆ ಹೋಗ್ತಾ ಇದೆ. ದಿನಗಳು ಕಳೀತಾ ಇದೆ. ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಬೇಕು ಅನ್ನುವಂಥದ್ದು ಡಿಕೆ ಬ್ರದರ್ಸ್ ಪಟ್ಟು. ದೆಹಲಿಯಲ್ಲಿ ಖರ್ಗೆಗೆ ಒತ್ತಡ ಹೇರ್ತಿದ್ದಾರೆ. ಆ ಮೂಲಕ ಎಐಸಿಸಿ ಅಧ್ಯಕ್ಷರ ಮೂಲಕ ಹೈಕಮಾಂಡ್ಗೆ ಕೂಡ ತಮ್ಮ ಇಂಗಿತವನ್ನ, ತಮ್ಮ ಬೇಡಿಕೆಯನ್ನ ತಲುಪಿಸುವಂತ ಪ್ರಯತ್ನ ಡಿಕೆ ಸಹೋದರರು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಇಬ್ಬರು ಸಹೋದರರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಬರೀ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಈ ದಾವಣಗೆರೆ ದಂಗಲ್ನ ಬಳಿಕ ನಡೀತಾ ಇರುವಂತಹ ಬೆಳವಣಿಗೆಗಳು ಮಾತ್ರವಲ್ಲದೆ ಬಹಳ ದಿನಗಳಿಂದ ಇರುವಂಥ ಕೂಗು, ಅವ್ರಿಗೆ ಹೈಕಮಾಂಡ್ ಏನು ಮಾತನ್ನು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ ಸಹೋದರರು, ಅದನ್ನು ನೆರವೇರಿಸ್ಕೊಡಿ ಅನ್ನುವಂತಹ ಪಟ್ಟನ್ನು ಹಿಡಿತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದೀಗ ಹೈಕಮಾಂಡ್ ಅಂಗಳದಲ್ಲಿ ಮತ್ತೆ ರಾಜ್ಯದ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಾ ಇದೆ.